ಮಾಡಿದ್ದೀವಿ. ಚಿತ್ರರಂಗದಲ್ಲಿ ಇದು ಒಂದು ಹೊಸದಾಗಿ, ಯಾಕೆಂದ್ರೆ ನೀವು ಆಲ್ರೆಡಿ ಒಂದು ಡೈರೆಕ್ಟ್ ಅಸೋಸಿಯೇಷನ್ ನೋಡಿರ್ಬೋದು, ಕಲಾವಿದರ ಸಂಘ ನೋಡಿರ್ಬೋದು, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಎಲ್ಲಾ ವಿಭಾಗದ ಸಂಘದಗಳಿದೆ. ನಮ್ಮ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಎಲ್ಲಾ ಮೆಂಬರ್ಸ್ಗಳು ನಮ್ಮ ಅಸೋಸಿಯೇಷನ್ ಮೆಂಬರ್ ಮಾಡ್ಕೋತೀವಿ. ಅಂದ್ರೆ ಡೈರೆಕ್ಟರ್ ಅಸೋಸಿಯೇಷನ್ ಬೇರೆ ಇದೆ, ಕಲಾವಿದರ ಅಸೋಸಿಯೇಷನ್. ನಮ್ಮ ಸಂಘದಲ್ಲಿ ಮಾತ್ರ ನಿಮ್ಗೆ ಆಲ್ ಇನ್ ಒನ್ ಎಲ್ಲಾ ಡಿಪಾರ್ಟ್ಮೆಂಟ್, ಸೆಟ್ ಡಿಪಾರ್ಟ್ಮೆಂಟ್, ಪ್ರೊಡ್ಯೂಸರು, ಡೈರೆಕ್ಟ್ರು, ಆರ್ಟಿಸ್ಟ್, ಟೆಕ್ನಿಷಿಯನ್, ಮೀಡಿಯಾದರು, PR ಓದರು, ಪ್ರತಿಯೊಂದು ಎಲ್ಲಾ ಸಿನಿಮಾ ರಂಗದ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಮೆಂಬರ್ ಮಾಡಿಕೊಂಡು ಅವ್ರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಯಿಂದ ಇರ್ಬೋದು, ಮತ್ತೆ ಕರೋನಾ ಟೈಮ್ ಅದು ಬೇರೆ ತುರ್ತು ಪರಿಸ್ಥಿತಿಯಲ್ಲಿ ಫುಡ್ ಕಿಟ್ ಕೊಡ್ಬೋದು, ಒಂದು ಒಳ್ಳೆ ಉದ್ದೇಶದಿಂದ ಈ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಸಂಸ್ಥೆ ಸ್ಥಾಪನೆ ಮಾಡಿದೀವಿ. ಆಮೇಲೆ ಬೇರೆ ಕಡೆ ಚೇಂಬರ್ ಅಲ್ಲಿ ನೋಡಿರ್ಬೋದು 10,000, 20,000, 50,000 ಎಷ್ಟೋ ಮೆಂಬರ್ಶಿಪ್ ಇದೆ. ನಮ್ಮಲ್ಲಿ ತುಂಬಾ ಎಲ್ಲರಿಗೂ ಅನುಕೂಲ ಆಗಲಿ, ಬಡವರಿಗೆ ಬಗ್ಗರಿಗೆ ತುಂಬಾ ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಕಮ್ಮಿ ಮೆಂಬರ್ಶಿಪ್ ಇಟ್ಟಿದೀವಿ. 5,000 ರೂಪಾಯಿ ಬ್ಯಾನರ್ಗೆ. ಮತ್ತೆ ಆರ್ಟಿಸ್ಟ್ ಪ್ರತಿಯೊಂದು ಎಲ್ಲಾ ಮೆಂಬರ್ಶಿಪ್ 2,000 ರೂಪಾಯಿ. ತುಂಬಾ ಜನ ಕಲಾವಿದರು ಸಿನಿಮಾ ರಂಗದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಫಿಲಂ ಚಾನ್ಸ್ ಅಂತ ಹೋಗ್ತಾರೆ, ಆಡಿಷನ್ಗಾಗ್ಲಿ ಮತ್ತೊಂದಕ್ಕಾಗ್ಲಿ ಆರ್ಟಿಸ್ಟ್ ಕಾರ್ಡ್ ಬೇಕು, ಡೈರೆಕ್ಟರ್ ಕಾರ್ಡ್ ಬೇಕು, ಇನ್ನೊಂದು ಕ್ಯಾಮರಾಮನ್ ಕಾರ್ಡ್ ಬೇಕು ಅಂತ ಎಷ್ಟೊಂದ್ ಕಡೆ ಕೇಳ್ತಾರೆ. ಅದಿದ್ರೇನೆ ಅಗ್ರಿಮೆಂಟ್ ಆಗೋದು ಅಂತ. ಅದು ಅವಶ್ಯಕತೆನೂ ಹೌದು, ಅಲ್ಲ ಅಂದ್ರೆ ಅದು ಆಪ್ಷನ್. ಅದು ಆಚೆ ಎಷ್ಟೊಂದ್ ಕಡೆ ತುಂಬಾ ಜನ ಕಲಾವಿದರು ಮೋಸ ಹೋಗಿರೋದು ನಾನು ನೋಡಿದ್ದೀನಿ. ಯಾಕೆ ನಾವು ಸಿನಿಮಾ ರಂಗದ 10 ವರ್ಷದಿಂದ ಇಂಡಸ್ಟ್ರಿ ಇರೋದ್ರಿಂದ, ನಾನೇ ಇಲ್ಲಿ ಆಲ್ರೆಡಿ ಒಂದು ಪ್ರೆಸ್ ಮೀಟ್ ಮೈಲವ್ ಅಂತ ಮಾಡಿದ್ದೆ 2018ರಲ್ಲಿ, ನೆನಪಿದೆಯೋ ಗೊತ್ತಿಲ್ಲ, ಮೈಲವ್ ಅಂತ ಮಾಡಿದ್ದೆ. ಸೊ ಅಲ್ಲಿ ಸಿನಿಮಾ ರಂಗದಲ್ಲಿ ತುಂಬಾ ಜನ ಮೋಸ ಹೋಗ್ತಾರೆ. ಆರ್ಟಿಸ್ಟ್ ಕಾರ್ಡ್ ಕೊಡ್ತೀನಿ, ನಿಮ್ಗೆ 15,000 ಕೊಡಿ, 20,000 ಕೊಡಿ, 50,000 ಕೊಡಿ. ಅವ್ರಿಗೆ ಆರ್ಟಿಸ್ಟ್ ಕಾರ್ಡ್ ತಲುಪಿಲ್ಲ. ಎಷ್ಟೋ ನನಗೆ 10,000, 15,000, 20,000 ಕೊಟ್ಟು ಮೋಸ ಹೋಗಿರೋರಿಗೆ ಕಾರ್ಡೇ ತಲುಪಿರಲ್ಲ. ಸೊ ನಮ್ಮಲ್ಲಿ ಹಿಂಗ ಆಗದ್ ಬೇಡ ಅಂದ್ಬಿಟ್ಟು ನಾವು ಡಿಸೆಂಬರ್ ಅಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು, ಇಲ್ಲ ನಾವೇ ಒಂದು ಸಣ್ಣದಾಗ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡೋಣ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡದಾಗಿ ಬೆಳೀತದೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಇದು ಸ್ಟಾರ್ಟ್ ಮಾಡೋದು. ಸೊ ಇನ್ನೇನು ದಯವಿಟ್ಟು ಪ್ರಶ್ನೆ ಇದ್ರೆ ನಮಗೆ ಕೇಳ್ಬೋದು ನೀವು. ಸರ್ 350 ಜನ ಮೆಂಬರ್ ಆಗಿದ್ದಾರೆ. ಪ್ರಮುಖರು ಅಂತಲ್ಲ ಸರ್, ಎಲ್ಲ ಸರ್ ಈಗ ವಿಜಯ್ ಸರ್ ಆಗಿದ್ದಾರೆ, ಸೀನಿಯರ್ ಆರ್ಟಿಸ್ಟ್. ಸುಮಾರು ಜನ ಇದೇ ಕಲಾವಿದರು ಎಷ್ಟೋ ಜನ ಇದ್ದಾರೆ, ಬಟ್ ಫೇಮಸ್ ಆಗಿರಲ್ಲ ಅಷ್ಟೇ. ಅವರೆಲ್ಲ ತುಂಬಾ ವರ್ಷದಿಂದ ನರಸಿಂಹರಾಜು ಸೀನಿಯರ್ ಆರ್ಟಿಸ್ಟ್, ಆಮೇಲೆ ಅವರು ಒಂದು 20 ವರ್ಷದ ಕಲಾವಿದರು, ತುಂಬಾ ಜನ ಕಲಾವಿದರು ಇದ್ದಾರೆ ಸರ್. ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ದೊಡ್ಡ ಮಟ್ಟಿಗೆ ಬೆಳೆದಿರಲ್ಲ ಅಷ್ಟೇ ಅವರು. ಸೊ ಹಂಗಾಗಿ ಇನ್ನೇನು ಪ್ರಶ್ನೆ ದಯವಿಟ್ಟು ಕೇಳ್ಬೋದು ಸರ್. ಪ್ರಶ್ನೆಗೆ ಮುಂಚೆ